ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಾಕಷ್ಟು ಎಪಿಸೋಡ್ನಲ್ಲಿ ಹೇಳಿರೋ ಹಾಗೆ ಆಧ್ಯಾತ್ಮ ಅಂದರೆ ಸುಮ್ಮನೆ ಅಲ್ಲ. ಅದು ಎಷ್ಟು ಆಕರ್ಷಿಸುತ್ತೋ ಅಷ್ಟೇ ಕಷ್ಟಗಳನ್ನು ತಂದೊಡ್ಡುತ್ತೆ. ಯಾಕಂದರೆ ನಮ್ಮತನವನ್ನು ಕಂಡುಕೊಳ್ಳೋ ಮಾರ್ಗದಲ್ಲಿ ನಮ್ಮ ಇಡೀ ಬದುಕೆ ಶುದ್ಧತೆಯನ್ನು ಪಡೆದುಕೊಳ್ತಿರುತ್ತೆ. ನಮ್ಮ ಅಂತಃಪ್ರಜ್ಞೆ ಮಾಡೋ ಕೆಲಸ ಕಾರ್ಯಗಳಲ್ಲಿ ಜಾಗೃತವಾಗಿ ಸಾಕ್ಷಿಯಂತೆ ನೋಡುತ್ತಿರುವಂತೆ ನಮಗೆ ಪ್ರತಿ ಕ್ಷಣವೂ ಭಾಸವಾಗುತ್ತಿರುತ್ತೆ. ಇತ್ತೀಚೆಗಂತೂ ಈ ಬ್ಯುಸಿ ಲೈಫಲ್ಲಿ ತಾಳ್ಮೆ, ಸಮಾಧಾನ, ಆತಂಕ ನಿವಾರಣೆ, ಸುಂದರವಾದ ಬದುಕು ಕಟ್ಟಿಕೊಳ್ಳೋಕೆ ಬರೀ ಧ್ಯಾನದ ಮೊರೆ ಹೋಗ್ತೀವಿ. ಕೆಲವೊಂದು ಯೋಗ ಕೇಂದ್ರಗಳು, ಜಾಹೀರಾತುಗಳು ಧ್ಯಾನ ಮಾಡುವ ವಿಧಾನ ಮಾತ್ರ ಹೇಳಿಕೊಡುತ್ತವೆಯೇ ಹೊರತು ಆಯಾ ವ್ಯಕ್ತಿಯ ದೇಹದ ಶಕ್ತಿಗನುಸಾರವಾಗಿ ಧ್ಯಾನದ ಸಮಯ ಹಾಗೂ ಅದರ ತಿಳುವಳಿಕೆಯನ್ನ ಹೇಳಿಕೊಡೋದಿಲ್ಲ. ಆದರೆ ಈ ರೀತಿಯಾದ ವಿಧಾನದಿಂದ ಆಧ್ಯಾತ್ಮದ ಹಾದಿಗೆ ಕಾಲಿಟ್ಟ ವ್ಯಕ್ತಿಗೆ ಮತಿಭ್ರಮಣೆಯೋ ಕಲ್ಪನೆಯೋ ಹುಟ್ಟೋಕೆ ದಾರಿ ಮಾಡಿಕೊಡ್ತಾರೆ. ತಮಗಾಗುತ್ತಿರುವ ಬಾಲಿಶವನ್ನೇ ಅನುಭವದಂತೆ ಮೈಮರೆಯುತ್ತಾರೆ. ಮತ್ತು ಕೆಲವರು ಧ್ಯಾನ ಮಾಡೋದನ್ನ ಯಾರಿಂದಲೂ ಕಲಿಯದೆ, ಯಾರ ಮಾರ್ಗದರ್ಶನವೂ ಇಲ್ಲದೆ ಸ್ವತಃ ತಮಗೆ ತಾವೇ ಧ್ಯಾನಿಸಲು ಮುಂದುವರಿತಾರೆ. ಆದರೆ ಇದರಿಂದ ತುಂಬಾನೇ ಅಪಾಯಕಾರಿಯಾಗಬಹುದು. ಧ್ಯಾನ ಅಂದ್ರೆ ಏನು ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಬೇಕು. ತಮ್ಮ ಸಾಮರ್ಥ್ಯದ ಬಗ್ಗೆ ಅರಿವಿರಬೇಕು. ಧ್ಯಾನಿಸುವಾಗ ಅಥವಾ ಧ್ಯಾನ ಮಾಡಬೇಕು ಅಂದುಕೊಂಡಿರೋರಿಗೆ ಈ ವಿಡಿಯೋ ತುಂಬಾ ಸಹಾಯಕವಾಗುತ್ತೆ. ಬನ್ನಿ ಹಾಗಿದ್ರೆ ಧ್ಯಾನದ ಬಗ್ಗೆ ಕೆಲವೊಂದಷ್ಟು ಸ್ಪಷ್ಟತೆಯನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಶ್ರೇಯಾಂಸಿ ಬಹುವಿಜ್ಞಾನಿ ಎಂಬ ಮಾತಿದೆ. ಇದು ಆಧ್ಯಾತ್ಮಿಕ ಜೀವನದಲ್ಲಿ ಬಹಳ ಸತ್ಯ. ಆಧ್ಯಾತ್ಮಿಕ ಜೀವನ ಪ್ರಾರಂಭಿಸಿದ ಕೂಡಲೇ ಸಾಧಕನಿಗೆ ತಿಳಿದು ಬರುವುದೇನೆಂದರೆ ಈ ಮಾರ್ಗ ತುಂಬಾ ವಿಘ್ನಗಳಿಂದ ಕೂಡಿದೆ ಅಂತ. ಇದರ ಮೂಲಕ ಹೋಗುವುದೆಂದರೆ ತುಂಬಾ ಪ್ರಯಾಸದಾಯಕ ಹಾಗೂ ದುಃಖಭರಿತವೇ. ಶಾಂತಿ ಮತ್ತು ಸಂತೃಪ್ತಿಯನ್ನು ಪಡೆಯುವುದಕ್ಕಾಗಿ ಪ್ರಾಪಂಚಿಕ ಜೀವನವನ್ನು ತ್ಯಜಿಸಿ ಈ ಮಾರ್ಗವನ್ನು ಹಿಡಿದಿರುತ್ತಾನೆ. ಸಂತ ಪುರುಷರು ಅನುಭವಿಸಿದ ಭಗವದಾನಂದದ ಬಗ್ಗೆ ಪುಸ್ತಕದಲ್ಲಿ ಓದಿ ತಿಳಿದುಕೊಳ್ತೀವಿ. ಆದರೆ ನಾವೇ ಅವರನ್ನ ಅನುಕರಿಸಲು ಧ್ಯಾನ ಪ್ರಾರಂಭಿಸಿದರೆ ನಮ್ಮ ಪ್ರಯತ್ನ ವಿಫಲವಾಗುವುದನ್ನು ಕಾಣ್ತೇವೆ. ಪ್ರಾರಂಭದಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ. ಧ್ಯಾನ, ಜಪ, ತಪಸ್ಸು ಎಲ್ಲವೂ ಒಳ್ಳೆಯದಾಗೆ ಕಂಡುಬರುತ್ತೆ. ಆದರೆ ತದನಂತರದಲ್ಲಿ ಪ್ರತಿಕ್ರಿಯೆಗಳು ಬರುವುದಕ್ಕೆ ಶುರುವಾಗುತ್ತೆ. ಪ್ರತಿದಿನ ಕೆಲವೇ ನಿಮಿಷಗಳು ಧ್ಯಾನ ಮಾಡೋರಿಗೆ ಈ ಪ್ರತಿಕ್ರಿಯೆ ತಿಳಿದು ಬರೋದಿಲ್ಲ. ಆದರೆ ಗಂಟೆಗಟ್ಟಲೆ ಜಪ, ಧ್ಯಾನ, ಪ್ರಾರ್ಥನೆಗಳನ್ನು ಮಾಡುವ ನಿಷ್ಠಾವಂತ ಸಾಧಕರು ಒಳಗಿನಿಂದ ಮತ್ತು ಹೊರಗಿನಿಂದ ಪ್ರತಿಕ್ರಿಯೆಗಳನ್ನು ಅನುಭವಿಸಬೇಕಾಗತ್ತೆ. ಧ್ಯಾನವು ಮನಸ್ಸನ್ನ ಮಥನ ಮಾಡಿದ ಹಾಗೆ. ಮನಸ್ಸನ್ನ ಏಕಾಗ್ರಗೊಳಿಸಲು ಪ್ರಯತ್ನಿಸಿದಾಗ ನಾವು ಸುಪ್ತ ಮನಸ್ಸನ್ನ ಬಲವಾಗಿ ಕಲಕುತ್ತೇವೆ. ನಾವು ಅದನ್ನ ನಿಗ್ರಹಿಸಲು ಪ್ರಯತ್ನಿಸಿದಾಗ ಅದು ವಿರೋಧಿಸುತ್ತೆ, ಎಷ್ಟೋ ತೊಂದರೆಗಳನ್ನು ಒಡ್ಡುತ್ತೆ. ಈ ಆಂತರಿಕ ಹೋರಾಟವು ನಮ್ಮ ವರ್ತನೆಯ ಮೇಲೆ ಪರಿಣಾಮ ಬೀರುತ್ತೆ. ಇದರಿಂದ ಹೊರಗಿನ ಪ್ರತಿಕ್ರಿಯೆಗಳನ್ನು ಎದುರಿಸಬೇಕಾಗತ್ತೆ. ಈ ಎಲ್ಲ ಒಳ ಹೊರಗಿನ ಪ್ರತಿಕ್ರಿಯೆಗಳನ್ನು ಎದುರಿಸುವಾಗ ಸಾಧಕನಿಗೆ ತಿಳಿಯುವುದು ಧ್ಯಾನ ಜೀವನ ಹೂವಿನ ಹಾಸಿಗೆ ಅಲ್ಲ ಎಂದು. ಎಷ್ಟೋ ಬಾರಿ ಅನಿಸುತ್ತೆ, ಆಧ್ಯಾತ್ಮಿಕ ಜೀವನವನ್ನ ಪ್ರಾರಂಭಿಸುವ ಮೊದಲು ತಾನು ಸುಖವಾಗಿದ್ನಲ್ಲ ಅಂತ. ಕೆಲವರು ಎಷ್ಟರ ಮಟ್ಟಿಗೆ ಹತಾಶರಾಗುತ್ತಾರೆಂದರೆ ಸಾಧನೆಯನ್ನೇ ನಿಲ್ಲಿಸಿಬಿಡ್ತಾರೆ. ಕೆಲವರು ಕರ್ತವ್ಯ ಪ್ರಜ್ಞೆಯಿಂದ ಯಾಂತ್ರಿಕವಾಗಿ ಮುಂದುವರಿತಾರೆ. ಅಪರೂಪಕ್ಕೆ ಕೆಲವರು ಮಾತ್ರ ಎದೆಗೆಡದೆ ದೃಢ ನಿಶ್ಚಯದಿಂದ ಮುಂದುವರಿತಾರೆ. ಪ್ರಜ್ಞಾಪೂರ್ವಕವಾಗಿ ನಮ್ಮ ಆಧ್ಯಾತ್ಮಿಕ ಜೀವನವನ್ನು ರೂಪಿಸಿಕೊಳ್ಳುವುದು ತುಂಬಾ ಕಷ್ಟ ಸಾಧ್ಯ. ಒಳಗೆ ಹೊರಗೆ ಎರಡು ಕಡೆ ಭಯಂಕರ ಬಿರುಗಾಳಿ ಏಳುತ್ತವೆ. ಇದನ್ನ ಎದುರಿಸುವ ಧೈರ್ಯ ನಮಗೆ ಬೇಕು. ಎಲ್ಲರೂ ಸಾಧನೆಯ ಸಮಯದಲ್ಲಿ ತುಂಬಾ ಕಷ್ಟದ ದಿನಗಳನ್ನು ಎದುರಿಸಬೇಕಾಗತ್ತೆ. ಕೆಲವರು ಆಧ್ಯಾತ್ಮದ ದಾರಿಯಲ್ಲಿಯೇ ಬಿದ್ದು ಹಿಂದುಳಿಯಬೇಕಾಗಬಹುದು. ಕೆಲವು ವೇಳೆ ನಮ್ಮ ತೊಂದರೆಗಳು ಅತ್ಯಧಿಕವಾಗಬಹುದು. ನಿಮ್ಮ ಸ್ನೇಹಿತರು, ಸಂಬಂಧಿಕರ ಕಿರಿಕಿರಿ, ಮನಸ್ತಾಪಗಳು ಅಧಿಕವಾಗಬಹುದು. ಕೆಲವೊಮ್ಮೆ ದೇಹವು ಅನೇಕ ರೀತಿಯಲ್ಲಿ ವಿರೋಧಿಸುತ್ತೆ. ಮನಸ್ಸಿನಲ್ಲಿ ಬಿಗಿತ ಮತ್ತು ವಿರೋಧ ಜಾಸ್ತಿ ಆಗತ್ತೆ. ನಾಡಿ ಬಿಗಿತ ಅತ್ಯಧಿಕವಾಗತ್ತೆ. ಹಳೆಯ ಪ್ರವೃತ್ತಿಗಳು, ನೆನಪುಗಳು ಮತ್ತು ಆಸೆಗಳು ಹೆಚ್ಚು ಬಲಯುತವಾಗಿ ಬೌದ್ಧಿಕವಾಗಿ ವ್ಯಕ್ತವಾಗಲು ಪ್ರಯತ್ನಿಸುತ್ತವೆ. ತೊಂದರೆಗಳ ಮೇಲೆ ತೊಂದರೆಗಳು ಬರ್ತವೆ. ಸುಮ್ಮನೆ ಕುಳಿತುಕೊಳ್ಳೋದಕ್ಕೂ ಅಸಾಧ್ಯವಾಗುತ್ತೆ. ನಿಷ್ಠೆಯಿಂದ ಆಧ್ಯಾತ್ಮಿಕ ಜೀವನವನ್ನು ಅನುಸರಿಸುವವರಿಗೆಲ್ಲ ಈ ಎಲ್ಲ ಅನುಭವಗಳು ಹಾಗೇ ಆಗತ್ವೆ. ಶಂಕರಾಚಾರ್ಯರು ಬರೆದ ಅಪರೋಕ್ಷಾನುಭೂತಿಯಲ್ಲಿ ಧ್ಯಾನದಲ್ಲಿ ಉಂಟಾಗುವ ಅಡಚಣೆಗಳನ್ನು ವಿವರಿಸಿದ್ದಾರೆ. ಸಮಾಧಿಯನ್ನ ಅಭ್ಯಾಸ ಮಾಡುವಾಗ ಅನಿವಾರ್ಯವಾದ ಎಷ್ಟೋ ವಿಘ್ನಗಳು ಬರ್ತಾವೆ. ಅವು ಯಾವುವೆಂದರೆ ವಿಚಾರದ ಕೊರತೆ, ಆಲಸ್ಯ, ಭೋಗೇಚ್ಛೆ, ನಿದ್ರೆ, ಜಡತೆ, ಭಾರ ಇಳಿದಂತೆ, ಆನಂದಾನುಭವ ಮತ್ತು ಶೂನ್ಯತಾಭಾವ.
ಬ್ರಹ್ಮಜ್ಞಾನವನ್ನ ಪಡೆಯಬೇಕೆನ್ನುವವನು ನಿಧಾನವಾಗಿ ಈ ಎಲ್ಲ ಅಸಂಖ್ಯ ವಿಘ್ನಗಳನ್ನು ಮೀರಿ ಹೋಗಬೇಕು. ಪತಂಜಲಿ ಮಹರ್ಷಿಯು ಇದೇ ರೀತಿ ಹೇಳಿದ್ದಾರೆ. ವ್ಯಾಧಿ, ಆಲಸ್ಯ, ಸಂಶಯ, ಉತ್ಸಾಹವೇ ಇಲ್ಲದಿರುವುದು, ಜಡತ್ವ, ಭೋಗಾಸಕ್ತಿ, ದೃಷ್ಟಿದೋಷ, ಏಕಾಗ್ರತೆ ಇಲ್ಲದಿರುವುದು ಮತ್ತು ಮಾನಸಿಕ ಭ್ರಮೆಗಳು ಇವು ಯೋಗಕ್ಕಿರುವ ಅಡಚಣೆಗಳಂತೆ. ಈ ವಿಘ್ನಗಳನ್ನೆಲ್ಲ ಗಮನಿಸಿದಾಗ ಇವುಗಳೆಲ್ಲ ನಮ್ಮಿಂದಲೇ ಸೃಷ್ಟಿಯಾದವುಗಳು. ನಮ್ಮೊಳಗೆಯೇ ಇವು ಉಂಟಾಗುತ್ತವೆ. ಇತರರನ್ನ ದೂರಿ ಪ್ರಯೋಜನ ಇಲ್ಲ. ಇವು ನಮ್ಮ ಸಾಧನೆಯ ಬೇರೆ ಬೇರೆ ಸಂದರ್ಭಗಳಲ್ಲಿ ಉಂಟಾಗುತ್ತವೆ. ಅನೇಕ ವರ್ಷಗಳ ಆಧ್ಯಾತ್ಮಿಕ ಸಾಧನೆಯ ನಂತರ ನಮಗೊಂದು ಆಧ್ಯಾತ್ಮಿಕ ಅನುಭವ ಆಗಬಹುದು. ಇದು ಸಾಮಾನ್ಯವಾಗಿ ತಾತ್ಕಾಲಿಕ ಕ್ಷಣಿಕ ದರ್ಶನ. ಅನೇಕರು ಇದರಿಂದಲೇ ತಮಗೆ ಸಿದ್ಧಿಯಾಯಿತೆಂದು ತಿಳಿದು ಇನ್ನೇನು ಶುದ್ಧೀಕರಣದ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತಾರೆ. ಇದು ತುಂಬಾ ದುಡುಕಿನ ನಿರ್ಣಯ. ಮುಂದೆ ಅವರಿಗೆ ಮನವರಿಕೆಯಾಗತ್ತೆ. ನಮ್ಮ ಮನಸ್ಸಿನಲ್ಲಿ ಶೇಖರಗೊಂಡಿರುವ ಎಲ್ಲ ಕಸದ ರಾಶಿಯನ್ನ ಸಂಪೂರ್ಣವಾಗಿ ಗೂಡಿಸಿ ಹೊರಗೆ ಹಾಕದೆ ನಮ್ಮ ಸಮಸ್ಯೆಗೆ ಪರಿಹಾರವಿಲ್ಲ. ಬಾಗಿಲಿನ ಕಿಂಡಿಯಿಂದ ಸ್ವಲ್ಪ ಬೆಳಕು ಬಂದು ಕೊಠಡಿಯ ಉಳಿದ ಭಾಗ ಕತ್ತಲು ಕೊಳೆಗಳಿಂದ ತುಂಬಿದ್ದರೆ ಏನೂ ಆದಂತಾಗಲಿಲ್ಲ. ನಮ್ಮ ಮನಸ್ಸಿನ ವಿಷಯದಲ್ಲೂ ಅಷ್ಟೇ. ಅಲ್ಲಿರುವ ಕಸ ಕಡ್ಡಿಗಳನ್ನೆಲ್ಲ ಯಾವುದೋ ಒಂದು ಮೂಲೆಗೆ ಗುಡಿಸಿ ಹಾಕಿಟ್ಟು ಈ ಮಧ್ಯೆ ಒಂದು ಆಧ್ಯಾತ್ಮಿಕ ಕಿರಣ ಒಳಕ್ಕೆ ಬಂದರೆ ಏನಾದಂತಾಯಿತು. ಇಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ಆ ದಿವ್ಯ ದರ್ಶನ ದೊರಕುವ ಮುನ್ನ ಏನಾಗಿದ್ದನೋ ಆಮೇಲೂ ಅದೇ ಆಗಿರ್ತಾನೆ. ಎಷ್ಟೇ ಅದ್ಭುತವಾದ ತತ್ವಗಳಾಗಲಿ ಸಿದ್ಧಾಂತಗಳಾಗಲಿ ನಮಗೆ ಯಾವುದೇ ರೀತಿಯಲ್ಲೂ ನೆರವಾಗುವುದಿಲ್ಲ. ಅದರಲ್ಲಿ ಮುಖ್ಯವಾದುದೆಂದರೆ ಅವುಗಳನ್ನು ಅನುಷ್ಠಾನಕ್ಕೆ ತರುವುದು, ಚೇತನವನ್ನ ಮೇಲಿನ ಸ್ತರಕ್ಕೆ ಒಯ್ಯುವುದು, ಮನಸ್ಸಿನ ಮೂಲೆ ಮೂಲೆಗಳಲ್ಲಿ ಅಡಗಿರುವ ಧೂಳು ಕಸ ಕಡ್ಡಿಗಳನ್ನು ತೆಗೆದು ಹಾಕುವುದು. ಕೆಲವರು ಹೇಳುವಂತೆ ಮನಸ್ಸಿನ ವೃತ್ತಿಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸುವುದು ನಮ್ಮ ತತ್ಕ್ಷಣದ ಸಮಸ್ಯೆಯಲ್ಲ. ಪ್ರಾರಂಭದಲ್ಲಿ ಸಾಧಕನು ಎಲ್ಲ ವೃತ್ತಿಗಳನ್ನು ತಡೆದು ಮನಸ್ಸನ್ನ ಶೂನ್ಯಗೊಳಿಸಿದರೆ ನಿದ್ರೆ ಬರುತ್ತದೆಯೇ ಹೊರತು ನಿಜವಾದ ಆತ್ಮನ ಪ್ರಕಾಶ ಕಾಣುವುದಿಲ್ಲ. ಪ್ರಾರಂಭದ ಸ್ಥಿತಿಯಲ್ಲೇ ಎಲ್ಲಾ ಚಿತ್ತವೃತ್ತಿಗಳನ್ನು ನಿರೋಧಿಸುತ್ತೇವೆ ಎಂದು ಹೇಳುವವರಿಗೆ ಅದರ ಅರ್ಥ ಏನು ಅಂತ ತಿಳಿಯದು. ಆದ ಕಾರಣ ಧ್ಯಾನದಿಂದ ನೆಮ್ಮದಿ, ಸುಖ, ಶಾಂತಿ ಎಷ್ಟು ದೊರಕುತ್ತೋ ಅದೇ ಧ್ಯಾನ ವಿಧಾನದಲ್ಲಿ ಸ್ವಲ್ಪ ಏರುಪೇರಾದರೂ ಅದರಿಂದ ತೊಂದರೆಗಳೇ ಹೆಚ್ಚಾಗತ್ತೆ. ನಿಮ್ಮ ಸಾಮರ್ಥ್ಯಕ್ಕೆ ಮೀರಿ ಧ್ಯಾನಿಸಲು ಹೋಗಬೇಡಿ. ಮೊದಲು ನಿಮ್ಮನ್ನ ನೀವು ಶುದ್ಧಿ ಮಾಡ್ಕೊಳ್ಳಿ. ತದನಂತರ ಎಲ್ಲವೂ ತಂತಾನೆ ನಿಮಗೆ ಶರಣಾಗತ್ತೆ ಅಂತ ಹೇಳ್ತಾ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.